Suppose if you are getting derivative of A, derivative of B, derivative of C. What is derivative of A? Zero. ಪಕ್ಕನಾ? Yes sir. ಯಾಕೆ ಅಂತಂದ್ರೆ A B C ಆಲ್ಫಾಬೆಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರುವ ಮೂರು ನಂಬರ್ಸ್ ನಾವು ಏನಂತ ಟ್ರೀಟ್ ಮಾಡ್ತೀವಿ? ಕಾನ್ಸ್ಟೆಂಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಇರುವಂತಹ x y ಮತ್ತೆ z ಅಂತ ಟ್ರೀಟ್ ಮಾಡ್ತೀವಿ ವೇರಿಯೇಬಲ್ಸ್. ವೆರಿ ಗುಡ್. ಸೊ ಅದಕ್ಕೆ ನಾವು x y z ಗೆ ನಾವು 0 ಅನ್ನಲ್ಲ, a b c ಗೆ ಟ್ರೀಟ್ ಮಾಡ್ತೀವಿ 0. then what is the derivative of k? 0. derivative of a? 0. derivative of 1? 0. derivative of 15? 0. derivative of 20? 0. derivative of 30? 0. ಯಾರು ಸರಿಯಾಗಿ ಕೂತ್ಕೋಬಾರದು, ಬಾಯಿ ಬಿಡಬೇಕು. ಯಾಕೋ ಏನೋ ಯೋಚನೆ ಮಾಡ್ತಾ ಇದ್ಯಾ? ಎಲ್ಲೋ ಅವರಿಗೆ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕೊಡೋಲ್ಲ. ಸೊ derivative of 1? 0. derivative of 2? 0. derivative of 3? 0. derivative of k? 0. derivative of k? 0. derivative of 1? 0. ಸರಿ. ಹಾಗಾದ್ರೆ ಕೆಲವು ಟೈಮು ಇದೇ ಕಾನ್ಸ್ಟೆಂಟ್ ನಮ್ಮ ಕಣ್ಣಿಂದ ಕಾಣಿಸುತ್ತೆ, ಹುಡುಗರು ಮಿಸ್ಟೇಕ್ ಮಾಡೋದಿಲ್ಲಿ. ನಾವು ಅಬ್ಸರ್ವ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ y is equal to 2 plus x, y is equal to 2x. It is a very jujube example. ಯಾವಾಗ 2 0 ಆಗುತ್ತೆ, ಯಾವಾಗ 2 0 ಆಗಲ್ಲ. ನಾವು ಅಬ್ಸರ್ವ್ everyone, ಇಷ್ಟೊಂದು ಹೇಳಿದ್ರೆ ನಮ್ಮ ಹುಡುಗರು ಮೆಂಟಾಲಿಟಿ ಹೇಗಿರುತ್ತೆ ನೋಡಿ. ಸರ್ చెప్పಿದ್ದಾರೆ ಏನಂತ, ಕಾನ್ಸ್ಟೆಂಟ್ 2 ಬಂದ್ರೆ 0. ಹಾಗಾದ್ರೆ ವಾಟ್ ಅಬೌಟ್ ಹಿಯರ್? ಇಫ್ ಯು ರೈಟ್ y dash ಕಾನ್ಸ್ಟೆಂಟ್ 2 ಡಿರೈವೇಟಿವ್ 0 ಬರಬೇಕಾ? ನೋ. ಬಟ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ವಿಲ್ ಡು ದಿಸ್ ಮಿಸ್ಟೇಕ್. ನಾವು ಗ್ರಾಜುಯೇಷನ್ ಮಾಡೋದ್ರಲ್ಲಿ ನೋಡೋಂತ ಮಿಸ್ಟೇಕ್ ಇದೇನೆ. ಯಾಕಂದ್ರೆ ಪಾಪ ಅವನ ಮೆಂಟಾಲಿಟಿ ಕರೆಕ್ಟ್ ಆಗಿದೆ. ನಾನು ಇಂತರ ಹೇಳ್ಕೊಟ್ಟೆ, ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಏನಂತ ಹೇಳ್ಕೊಟ್ಟೆ? 0 ಅಂತ ಹೇಳ್ಕೊಟ್ಟೆ. ಹಾಗಾದ್ರೆ ಏನಂತಿದೆ ಇಲ್ಲಿ? ಸರ್ ನೀವೇ ಯಾವಾಗ ಕಾನ್ಸ್ಟೆಂಟ್ ಒಂದೇ ಸಿಗುತ್ತೋ, ಕಾನ್ಸ್ಟೆಂಟ್ ಒಂದೇ ಸಪರೇಟ್ ಆಗಿ ಇರಬೇಕು, ವಿತ್ ಸಪರೇಟ್ ಪ್ಲಸ್ ಇರಬೇಕು. ಅರ್ಥ ಆಗ್ತಿದ್ಯಾ? ಮಲ್ಟಿಪ್ಲಿಕೇಶನ್ ಇದ್ರೆ 2 0 ಆಗಲ್ಲ. ಈಗ ಏನಾಗುತ್ತೆ, ಒಳಗೆ ಒಳ್ಳೆ ಈಗ 2 ಗೆ 0, x ಗೆ 1, 2 ಮಾರ್ಕ್ಸ್. 2 ಮಾರ್ಕ್ ಕ್ವೆಶ್ಚನ್. ನೀವು 2 ಮಾರ್ಕ್ ಇದೆಯಾ? ಎಷ್ಟು ಮಾರ್ಕ್ಸ್ ಸ್ಟಾರ್ಟಿಂಗ್? 4 ಮಾರ್ಕ್. ನೀವು ಯಾವ್ದರ ಕ್ವೆಶ್ಚನ್ ಪೇಪರ್ ತೆಗೆದು ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಡಿಫರೆನ್ಸಿಯೇಷನ್ ಸ್ಟಾರ್ಟಿಂಗ್ 4 ಮಾರ್ಕ್ಸ್, 4 ಫಾರ್ಮುಲಾ ಬರೆದು ಸಾಕು ಬಂದ್ಬಿಡುತ್ತೆ. ಬರ್ತಾ ಇಲ್ವಾ? ಬರ್ತಾ ಅದೇ ಬರುತ್ತೆ ನೋಡಿ. ಯಾಕೆ ಸರ್ ನೀವು ಎಲ್ಲರೂ ಪ್ರಾಬ್ಲಮ್ ಅಂತ ಹೇಳ್ಕೊಡ್ತೀರಾ? ನನ್ನ ಪಾಲಿಸಿನೇ ಹಿಂಗೆ. ಏನ್ ಗೊತ್ತಾ, ಕೆಲವು ಪ್ರಾಬ್ಲಮ್ ಫಾರ್ಮುಲಾನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ, ಕೆಲವು ಪ್ರಾಬ್ಲಮ್ಸ್ ನ ಫಾರ್ಮುಲಾ ಅಂತ ಹೇಳ್ಬಿಡ್ತೀನಿ. ಓಕೆ, ನಾವು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಲಾಸ್ಟ್ ಅಕ್ಷಿತ್ ಈಕ್ವಲ್ ಟು ಡಿರೈವೇಟಿವ್ ಆಫ್ x, derivative of 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 x, x, 0, x, 1, x, 1, x, 1, 0, 1, 0, 0, 3, 0, 4, 0, 5, 0, 8, 0, x, 1, x, 1. Now come to the point of x square. What is the derivative of x square? 2x. X square. 2x. X square. 2x. X square. 2x. X 1. X square. 2x. X 1. X square. 2x. X 1. X 2. 0. 0. 1. 0. X 1. X 1. X square. 2x. X square. 2x. X square. 2x. 2x. 1. 2. 2x. 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 3x. 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 4x. 5x. 5x. 5x square. 2x. X square. 2x. Now come to the point x1 x cube. What is x cube? 3x square. 3x square. X cube. X cube. Now you have to understand the concept here. ಇಲ್ಲಿ ನೀವು ಒಂದು ಚೈಲ್ಡ್ ಪ್ರಾಬ್ಲಮ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಏನಪ್ಪಾ ಅಂತಂದ್ರೆ ಡಿರೈವೇಟಿವ್ ಆಫ್ x cube or x to the power 4 or x to the power 5. What is the derivative? Now observe here, x to the power n usually ಎಲ್ಲ x power n x power n ಏನ್ ಮಾಡ್ತಾರೆ, ಬ್ರ್ಯಾಕೆಟ್ ಮಾಡ್ತಿರ್ತಾರೆ. ಬಟ್ ನನಗೆ ಬೇಕಾಗಿರೋದು ಯಾವುದು? ಎಕ್ಸಾಮ್ ಅಲ್ಲಿ ಇಲ್ಲಿವರೆಗೂ ಕೇಳಿದರೆ ಇಷ್ಟು ದಿನ ಎಲ್ಲೂ x power n ಬಂದಿಲ್ಲ ನನಗೆ. x power n is general formula. x power n is general formula. That means what? First n ಬರಿಬೇಕು.